ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೆಲ್ದಿಯಾಗಿರೋ ಟೊಮ್ಯಾಟೊ ಸೂಪ್ ಮಾಡೋದು ಹೇಗಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಟೊಮ್ಯಾಟೊನ ತೊಗೊಂಡು 5 ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು. ಅದನ್ನು ಕುಕ್ಕರಲ್ಲಿ ಹಾಕಿ ಒಂದು ಗ್ಲಾಸ್ ನೀರು ಹಾಕಿ 3 ವಿಸಲ್ಸ್ ಹೊಡಿಸ್ಬಿಡಿ. ಅಂದರೆ ಸಾಫ್ಟಾಗಿ ಬೇಯುತ್ತೆ. ನಂತರ ಅದ್ರ ಮೇಲಿರೋದು ಟೊಮ್ಯಾಟೊ ಮೇಲೆ ಏನು ಸ್ಕಿನ್ ಇದೆ ಅಲ್ಲ, ಅದನ್ನು ನಾವು ಇವಾಗ ತೆಗಿಬೇಕು. ಅದಕ್ಕೆ ಮೊದಲಿಗೆ ಏನು ಮಾಡಬೇಕಂದ್ರೆ ಬೆಂದಿರೋ ಟೊಮ್ಯಾಟೊನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 5 to 10 ಮಿನಿಟ್ಸ್ ಆರಕ್ಬಿಟ್ಟು ಆಮೇಲೆ ಅದ್ರ ಮೇಲಿರೋ ಸ್ಕಿನ್ನ ಎಲ್ಲ ತೆಗೆದ್ಬಿಡಿ. ನೀಟಾಗಿ ಎಲ್ಲ ಟೊಮ್ಯಾಟೊ ಮೇಲಿರೋ ಸ್ಕಿನ್ ಎಲ್ಲ ತೆಗೆದ್ಬಿಟ್ಟು ಒಂದು ಜಾರಿಗೆ ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಅದನ್ನು ಸೋಸ್ಕೊಳ್ಬೇಕು. ಈ ಥರ ನಾನು ಹಾಕಿದ್ದೀನಿ ನೋಡಿ, ಈ ಥರ ಹಾಕಿಬಿಟ್ಟು ಸ್ಲೋಲಿ ಅದನ್ನು ಸ್ಟ್ರೈನ್ ಮಾಡ್ಕೊಂಡ್ಬಿಡಿ. ಸೊ ದ್ಯಾಟ್ ಅದರಲ್ಲಿ ಏನಾದರೂ ಒಂಚೂರು ಅದು ಸಿಪ್ಪೆ ಉಳಿದಿತ್ತು ಏನೋ ಇದ್ದರೂ ಅದು ಕುಡಿಯೋವಾಗ ಬರಲ್ಲ. ಎಲ್ಲ ಸೋಸ್ಕೊಂಡಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಶುಗರ್ ಹಾಕಿದ್ದೀನಿ, ಸಕ್ಕರೆನ. ಆಮೇಲೆ 1 ಸ್ಪೂನಷ್ಟು ಉಪ್ಪು ಸಾಲ್ಟ್ನು ಹಾಕ್ಕೊಳ್ಬೇಕು. ಅದಾದ ನಂತರ ಹಾಫ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲವರ್ ಇರುತ್ತಲ್ಲ, ಅದನ್ನು ಒಂದು ಬೌಲಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಈ ಸೂಪ್ಗೆ ಹಾಕಬೇಕು. ಓಕೆ, ಸೊ ಇದು ಕಾರ್ನ್ ಫ್ಲವರ್ ಥಿಕ್ನೆಸ್ ಕೊಡುತ್ತೆ, ಒಂಚೂರು ಥಿಕ್ಕಾಗುತ್ತೆ, ನೀರು ಅನಿಸಲ್ಲ ಸೂಪ್ ಕುಡಿಯುವಾಗ. ಅದಕ್ಕೋಸ್ಕರ ಕಾರ್ನ್ ಫ್ಲವರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು. ಹಾಕಾದಮೇಲೆ ಒಂದು 5 ಮಿನಿಟ್ಸ್ ಇದನ್ನ ಕುದಿಲಿಕ್ಕೆ ಬಿಡಬೇಕು. ಇವಾಗ ಕ್ರಿಸ್ಪಿಯಾಗಿರೋ ಬ್ರೆಡ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಫಸ್ಟಿಗೆ ತವಾನ ಗ್ಯಾಸ್ ಸ್ಟವ್ ಮೇಲಿಟ್ಟು ಸ್ವಲ್ಪ ಬಟರ್ ಹಚ್ಚಿ ಗ್ಯಾಸ್ ಆನ್ ಮಾಡಿ, ತವಾ ಬಿಸಿ ಆದಮೇಲೆ ಅದಕ್ಕೆ ಒಂದು ಬ್ರೆಡ್ ಇಡಿ. ಕಡಿಮೆ ಫ್ಲೇಮಲ್ಲಿ ಒಂದು 5 to 6 ಮಿನಿಟ್ಸ್ ಬೇಯಿಸಿ ಕ್ರಿಸ್ಪಿ ಆದ ತಕ್ಷಣ ಸೂಪ್ ಮತ್ತು ಬ್ರೆಡ್ನ ಹಾಕಿ ಸರ್ವ್ ಮಾಡಿ. ಹೆಲ್ದಿಯಾಗಿರೋ ಟೊಮ್ಯಾಟೊ ಸೂಪ್ ಆ್ಯಂಡ್ ಬ್ರೆಡ್ ರೆಡಿ ಟು ಈಟ್. ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮನೆಯಲ್ಲೂ ಟ್ರೈ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.